ಉಪ ನೋಂದಣಿ ಅಧಿಕಾರಿ ಕಚೇರಿಯಲ್ಲಿ ಮಿತಿ ಮೀರಿದ ಲಂಚಾವತಾರ ಕ್ರಮಕ್ಕೆ ಕರ್ನಾಟಕ ಸ್ವಾಭಿಮಾನಿ ಸೇನೆ ಒತ್ತಾಯ. ಬಾಲ್ಕಿ ಪಟ್ಟಣದಲ್ಲಿರುವ ಉಪ ನೋಂದಣಿ ಕಚೇರಿಯಲ್ಲಿ ಲಂಚಾವತಾರ ಮಿತಿ ಮೀರಿದ್ದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ಸ್ವಾಭಿಮಾನಿ ಸೇನೆ ಒತ್ತಾಯಿಸಿದೆ. ಬಾಲ್ಕಿ ಪಟ್ಟಣದಲ್ಲಿರುವ ಉಪ ನೋಂದಣಿ ಕಚೇರಿಯಲ್ಲಿ ಪ್ರತಿಯೊಂದು ಕೆಲಸಕ್ಕೂ ದಲ್ಲಾಳಿಗಳನ್ನು ನೇಮಕ ಮಾಡಲಾಗಿದ್ದು, ದಲ್ಲಾಳಿಗಳ ಮೂಲಕ ಹೋದ ಕೆಲಸಗಳು ಮಾತ್ರ ಅಧಿಕಾರಿಗಳು ಮಾಡುತ್ತಾರೆ. ಯಾವುದೇ ಕೆಲಸ ಕಾರ್ಯಗಳಿಗಾಗಿ ಇಲ್ಲಿ ನೇರವಾಗಿ ಅಧಿಕಾರಿಗಳನ್ನು ಭೇಟಿ ಮಾಡಿದ್ದಲ್ಲಿ ಸೂಕ್ತವಾಗಿ ಸ್ಪಂದಿಸುವುದಿಲ್ಲ. ದಲ್ಲಾಳಿಗಳ ಮೂಲಕ ಅವರು ಕೇಳಿದಷ್ಟು ಲಂಚ ನೀಡಿದಾಗ ಮಾತ್ರ ಇಲ್ಲಿ ಕೆಲಸ ಕಾರ್ಯಗಳು ಆಗುತ್ತಿವೆ ಎಂದು ಕರ್ನಾಟಕ ಸ್ವಾಭಿಮಾನಿ ಸೇನೆ ಆರೋಪಿಸಿದೆ. ಇಸಿ ಮತ್ತು ಸಿಸಿಗೆ ಸರ್ಕಾರದಿಂದ ಕೇವಲ 35 ರೂಪಾಯಿ ಮಾತ್ರ ಸೇವಾ ಶುಲ್ಕ ನಿಗದಿಪಡಿಸಲಾಗಿದೆ. ಆದರೆ ಇಲ್ಲಿನ ಅಧಿಕಾರಿಗಳು ಕನಿಷ್ಠ 1,000 ರೂಪಾಯಿ ಪಡೆಯದೆ ಯಾವುದೇ ಕೆಲಸಗಳು ಮಾಡುವುದಿಲ್ಲ ಎಂದು ಅವರು ಆರೋಪಿಸಿದ್ದಾರೆ. ವ್ಯಾಪಕ ಭ್ರಷ್ಟಾಚಾರ ಹಾಗೂ ಲಂಚಾವತಾರದಲ್ಲಿ ತೊಡಗಿರುವ ಬಾಲ್ಕಿ ಉಪ ನೋಂದಣಾಧಿಕಾರಿ ಗುರುನಾಥ್ ಕುಲಕರ್ಣಿ ಹಾಗೂ ಸಂಬಂಧಿತ ಅಧಿಕಾರಿಗಳ ವಿರುದ್ಧ ಕೂಡಲೇ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ಸ್ವಾಭಿಮಾನಿ ಸೇನೆಯ ಜಿಲ್ಲಾಧ್ಯಕ್ಷ ಸಂತೋಷ್ ಸೇರಿಕಾರ್ ಇಂದು ಬುಧವಾರ ಸಂಜೆ 6 ಗಂಟೆ ಸುಮಾರಿಗೆ ಮಾಧ್ಯಮಗಳ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಇವತ್ತಿನ ಉದ್ದೇಶ ಏನದಪ್ಪ ಅಂದರೆ, ನಮ್ಮ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಸಬ್ ರಿಜಿಸ್ಟರಲ್ಲಿ ಸುಮಾರು ದಿನಗಳಿಂದ ಒಂದು ದಂಧೆ ಅಂತಲೇ ಹೇಳ್ಬೋದು. ನಮ್ಮ ಜನರ ಸಮಸ್ಯೆಗೆ ಜನಗಳು ಹೋದರೆ ಇವರು ದುಡ್ಡಿನ ಮುಖಾಂತರ ಬೇಡಿಕೆ ಇಟ್ಟು ಜನರಿಗೆ ತೊಂದರೆ ಆಗೋ ಥರ ಇವ್ರು ನಡ್ಕೊಳ್ಳೋದು ಸರಿಯಲ್ಲ. ಇನ್ನೊಂದು ಮತ್ತು ಇಸಿ ಮತ್ತು ಸಿಸಿಗೆ ಬರೀ 35 ರೂಪಾಯಿ ಫೀಸ್ ಇದೆ, ಆದರೆ ಇವ್ರು ಕೇಳ್ತಾ ಇರೋದು 1,000 ರೂಪಾಯಿ. ಹೀಗಾಗಿ ಜನಗಳು ಈ ಬಾಲ್ಕಿ ಸಬ್ ರಿಜಿಸ್ಟರ್ ಕಚೇರಿಗೆ ಬಂದರೆ ಬೇಸತ್ತು ಹೋಗ್ತಾ ಇದ್ದಾರೆ. ಇವರಿಗೆ ತಕ್ಕ ಮಟ್ಟಿಗೆ ನ್ಯಾಯ ಸಿಗ್ತಾ ಇಲ್ಲ. ಹಾಗಾಗಿ ನಾವು ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಸ್ವಾಭಿಮಾನಿ ಸೇನೆಯ ಜಿಲ್ಲಾಧ್ಯಕ್ಷನಾಗಿ ನಾನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಪ್ಪ ಇದು ಈ ಥರ ಆದರೆ ಮುಂದಿನ ದಿನದಲ್ಲಿ ಈ ಥರ ಅಧಿಕಾರಿಗಳನ್ನ ನಾವು ಒಂದು ಹೋರಾಟದ ಮುಖಾಂತರ ಇಂಥ ಭ್ರಷ್ಟ ಅಧಿಕಾರಿಗಳನ್ನು ನಾವು ಮುಂದಿನ ದಿನಗಳಲ್ಲಿ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.